ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಆಕಾಂಕ್ಷ ಬಟ್ಟೆ ಕ್ಲಿಪ್ಸ್ ಎಲ್ಲ ಕಿತ್ಬಿಟ್ಟು ಮೆಸ್ಸಿ ಮಾಡಿಬಿಟ್ಟಿದ್ಲು. ಸೊ ಅದನ್ನೆಲ್ಲ ಎತ್ತಿಡಮ್ಮ ಅಂತ ಹೇಳ್ತಿದ್ದೆ, ಎಲ್ಲ ಎತ್ತಿಡ್ತಿದ್ಲು. ಯೂಶ್ವಲಿ ಏನಾದರೂ ಆ ಥರ ಅವಳು ಆಟ ಸಾಮಾನು ಆಗ್ಬೋದು, ಏನಾದರೂ ವಸ್ತುಗಳು ಕಿತ್ತಾಕಿದ್ರೆ ಅವಳಿಗೆ ಹೇಳ್ತೀನಿ ಎತ್ತಿಡು ಅಂತ. ಮೋಸ್ಟ್ ಆಫ್ ದ ಟೈಮ್ಸ್ ಎತ್ತಿಡ್ತಾಳೆ. ಕೆಲವೊಂದು ಸರ್ತಿ ಮೂಡಿಲ್ಲ ಅಂತಂದರೆ ಇಲ್ಲಮ್ಮ ನಾನು ಎತ್ತಿಡಲ್ಲ ಅಂತ ಹೇಳ್ತಾಳೆ. ಸೊ ಅದಾದಮೇಲೆ ಅವಳಿಗೆ ಸ್ನಾನ ಮಾಡಿಸೋಣ ಅಂತ ಮಸ್ಟರ್ಡ್ ಆಯಿಲಲ್ಲಿ ಸ್ವಲ್ಪ ಮಸಾಜ್ ಮಾಡ್ತಿದ್ದೆ. ಕಾಫ್ ಇತ್ತು ಅವಳಿಗೆ. ಸೊ ಮಸ್ಟರ್ಡ್ ಆಯಿಲಲ್ಲಿ ಮಸಾಜ್ ಮಾಡಿಸಿ ಸ್ವಲ್ಪ ಬಿಸಿ ಸ್ನಾನ ಮಾಡಿಸಿದ್ರೆ ಕಫ ಎಲ್ಲ ಕಮ್ಮಿ ಆಗುತ್ತೆ ಅಂತ ಆ ಥರ ಮಾಡ್ತಿದ್ದೀನಿ. ಆ್ಯಂಡ್ ಸ್ನಾನ ಮುಗಿಸ್ಕೊಂಡು ಬಂದು ಅವಳನ್ನು ರೆಡಿ ಮಾಡ್ತಿದ್ದೀನಿ. ಟಿ ವಿಯಲ್ಲಿ ನೋಡ್ತಾ ಏನೋ ಸ್ಟೋರೀಸ್ ಹೇಳ್ತಾ ರೆಡಿ ಆಗ್ತಾ ಇದ್ಲು. ಆಲ್ರೆಡಿ 11:30 or 12 ಆಗಿತ್ತು ನಾನು ಅವಳಿಗೆ ಸ್ನಾನ ಮಾಡಿಸೋ ಅಷ್ಟರಲ್ಲಿ. ಸೊ ಮಾರ್ನಿಂಗ್ ಸ್ನ್ಯಾಕಾಗಿ ಆ್ಯಪಲ್ ಕಟ್ ಮಾಡಿಕೊಟ್ಟೆ. ಆಗ್ತಿದೆ ಅಮ್ಮ ಅಂತಂದು. ಸೊ ಆ್ಯಪಲ್ಸ್ ಕೊಟ್ಬಿಟ್ಟು ಅವಳಿಗೆ ತಲೆ ಎಲ್ಲ ಬಾಚಿ ರೆಡಿ ಮಾಡ್ತಿದ್ದೀನಿ. ಯೂಶ್ವಲಿ ವೀಕೆಂಡ್ಸ್ ಅಂತ ಅಂದರೆ ಗೊತ್ತು ಅಲ್ವಾ, ಎಲ್ಲರ ಮನೇಲೂ ಸ್ವಲ್ಪ ಲೇಟಾಗಿ ಹೇಳ್ತೀವಿ. ವೀಕ್ ಡೇಸಲ್ಲಂತೂ ಯಾವಾಗಲೂ ದಿನ ಬೇಗ ಹೇಳೋದು, ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಪ್ರಿಪೇರ್ ಮಾಡೋದಿದ್ದೇ ಇರುತ್ತೆ. ಸೊ ವೀಕೆಂಡ್ಸ್ ಅಂದರೆ ಇನ್ನು ಸ್ವಲ್ಪ ನಾರ್ಮಲ್ ಡೇಸಲ್ಲಿ ಒಂದು 5ಗೆ ಎದ್ದೊಳ್ತೀನಿ ನಾನು. ಸೊ ವೀಕೆಂಡ್ಸಲ್ಲಿ ಅಂದರೆ ಒಂದು 7 o'clock ಹಾಗೆ ಎದ್ದೇಳ್ತೀನಿ. ಸೊ ಅದೆಲ್ಲ ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಆ್ಯಪಲ್ ಕೇಳ್ತಿದ್ಲು. ಸೊ ಕಟ್ ಮಾಡಿ ಕೊಟ್ಟೆ. ಆಕಾಂಕ್ಷನ ಹತ್ರ ಎಷ್ಟೇ ಬೊಂಬೆಗಳಿದ್ರು ಅದೊಂದೇ ಬೊಂಬೆ ಬೇಕು ಅವಳಿಗೆ. ಅದು ಹಳೇದಾಗಿದ್ರು ಆ್ಯಂಡ್ ಎಷ್ಟೇ ಕಿತ್ತೋಗಿದ್ರು ಅದೇ ಬೊಂಬೆ ಬೇಕು ಅವಳಿಗೆ. ಅದೇನೋ ಅದೊಂದಂದರೆ ಅವಳಿಗೆ ಅಷ್ಟು ತುಂಬ ಇಷ್ಟ. ಸೊ ಸಂಡೇ ಆಫ್ಟರ್ನೂನ್ ಲಂಚ್ಗೆ ಅಂತ ರಸಮ್ ಮಾಡಿದ್ದೆ. ಸೊ ಸೈಡ್ಸ್ಗೆ ಅಂತ ಎಗ್ ಬಾಯ್ಲ್ ಮಾಡೋಣ ಅಂತ ಎಗ್ ಇಡ್ತಿದ್ದೀನಿ ಕೆಟಲಲ್ಲಿ. ಅದಾದಮೇಲೆ ನಂಗೆ ಸ್ವಲ್ಪ ಹಸಿವಾಗ್ತಿತ್ತು. ಸೊ ಪೊಮೊಗ್ರಾನೇಟ್ ಏನಾದರೂ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಅದೆಲ್ಲ ಬಿಡಿಸ್ಕೋತಾ ಇದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ತುಂಬಾ ಇದೆ ಕಲಿಯೋದು. ಕ್ಯಾಮ್ರಾ ಹೇಗೆ ಸೆಟ್ ಮಾಡಬೇಕು, ಆ್ಯಂಗಲ್ಸ್ ಆಗಿರ್ಬೋದು, ಆರ್ ವಾಯ್ಸ್ ಓವರ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು. ಸೊ ಹೋಗ್ತಾ ಪ್ರಾಕ್ಟೀಸ್ ಆಗ್ತಾ ಅದು ಇಂಪ್ರೂವೈಸ್ ಆಗುತ್ತೆ. ಇನ್ ಕೇಸ್ ಆ ಥರ ಏನಾದರೂ ಮಿಸ್ಟೇಕ್ಸ್ ಆಗಿದ್ರಲ್ಲಿ ನನ್ನ ಕಮೆಂಟ್ಸಲ್ಲಿ ತಿಳಿಸಿ ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು, ಆರ್ ಯಾವ ಮಿಸ್ಟೇಕ್ಸ್ನ ಮಾಡಿದ್ದೀನಿ ಅಂತೇಳಿ. ಸೊ ನನಗೂ ಅರ್ಥ ಆಗುತ್ತೆ ಅದು. ಆ್ಯಂಡ್ ಯಾರಾದರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವೀಡಿಯೋಸ್ನ. ನನ್ನನ್ನು ಸಪೋರ್ಟ್ ಮಾಡಿ. ಆ್ಯಂಡ್ ಅದೆಲ್ಲ ಮುಗಿದ್ಮೇಲೆ ಪೊಮೊಗ್ರಾನೇಟ್ ಎಲ್ಲ ಬಿಡಿಸಿದ್ದು ಮುಗಿದ್ಮೇಲೆ ಅದು ಕೌಂಟರ್ ಟಾಪೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ರೈಸಿಗೆ ಇಡೋಣ ಅಂತ ಹೇಳಿ ರೈಸ್ ಮಾಡ್ತಿದ್ದೆ. ಸೊ ಮನೇಲಿ ಬೇರೆ ಅವತ್ತು ಎಲ್ಲರೂ ಬೆಂಗಳೂರಿಗೆ ಹೋಗಿದ್ರು, ನಾನು ಆಕಾಂಕ್ಷ ಅಷ್ಟೇ ಇದ್ದಿದ್ದು. ಸೊ ಇಟ್ ವಾಸ್ ಅ ಸಿಂಪಲ್ ಸಂಡೇ ರೊಟೀನ್ ಅಷ್ಟೇ ನನಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.